ರಾಮನಗರ ತಾಲೂಕಿನಲ್ಲಿ 52,500 ರಾಸುಗಳಿಗೆ ನಾವು ಲಸಿಕೆಯನ್ನು ಹಾಕಲು ಗುರಿ ಇಟ್ಕೊಂಡಿದ್ದೀವಿ. ಎಲ್ಲ ರಾಸುಗಳಿಗೆ ಕಡ್ಡಾಯವಾಗಿ ಲಸಿಕೆಯನ್ನು ಹಾಕೋದ್ರ ಮೂಲಕ ನಮ್ಮ ತಾಲೂಕಿನಲ್ಲಿ ಅಥವಾ ಯಾವುದೇ ಒಂದು ಗ್ರಾಮದಲ್ಲಿ ರೋಗಗಳನ್ನು ಪ್ರಕರಣಗಳು ಬರದಂಗೆ ನಾವು ನೋಡ್ಕೊಂಡು ಬಂದಿದ್ದೀವಿ. ಈ ಒಂದು ಸಮಯದಲ್ಲಿ ನಾನು ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸಿ ಲಸಿಕೆ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಲಸಿಕೆಯನ್ನು ಹಾಕಿಸಿಕೊಂಡು ಜಾನುವಾರುಗಳಲ್ಲಿ ರೋಗವನ್ನು ಬರದಂತೆ ಕಾಪಾಡಿಕೊಳ್ಬೇಕು ಅಂತ ನಾನು ಕೋರಿಕೊಳ್ತೇನೆ. ಡಾಕ್ಟರ್ಗಳು ಸಮ್ಮುಖದಲ್ಲಿ ಲಸಿಕೆಯನ್ನು ಹಾಕ್ತಿರ್ತಾರೆ ಮತ್ತು 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ನಮ್ಮೂರಿನಲ್ಲಿ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಎಲ್ಲ ರಾಸುಗಳಿಗೂ ಎಮ್ಮೆ, ಹಸು, ಕರುಗಳು, ಕುರಿಗಳು, ಹಂದಿಗಳು ಎಲ್ಲ ರಾಸುಗಳಿಗೂ ಲಸಿಕೆ ಕಾರ್ಯಕ್ರಮವನ್ನು ಎಲ್ಲ ರೈತರು ತಪ್ಪದೆ ಕಡ್ಡಾಯವಾಗಿ ಹಾಕಿಸತಕ್ಕಂಥದ್ದು. ಇವತ್ತು ನಮ್ಮ ಊರಲ್ಲಿ ಕಾಲುಬಾಯಿ ಜ್ವರದ ಲಸಿಕೆಯನ್ನು ಹಾಕಿದ್ದಾರೆ. ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ ಸರ್ಕಾರ ಕ್ರಮ ಕೈಗೊಂಡಿರುವ ದೆಸೆಯಿಂದ ಕೇಂದ್ರ ಸರ್ಕಾರಕ್ಕೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಪ್ರತಿಯೊಂದು ಹಳ್ಳಿಗಳಿಗೆ ಈ ಒಂದು ಯೋಜನೆಗಳನ್ನು ತಂದಿದ್ದಾರೆ. ಗೆಸ್ ಇಂಜೆಕ್ಷನ್ ಯಾಕಪ್ಪ ಹಾಕ್ಬೇಕು ಅಂತ ಅಂದ್ರೆ ಹಸುಗಳಿಗೆ ಮುನ್ನೆಚ್ಚರಿಕಾ ಕ್ರಮದಿಂದ ಯಾವುದೇ ರೋಗ ರುಜಿನಗಳು ಬರಬಾರ್ದು ಅಂತ ಹೇಳಿ ಈ ಒಂದು ಗೆಸ್ ಇಂಜೆಕ್ಷನ್ ಹಾಕ್ತಾ ಇದ್ದಾರೆ. ಈ ಒಂದು ಯೋಜನೆಯನ್ನು ಆಯೋಜಿಸಿರುವಂತಹ ಕೇಂದ್ರ ಸರ್ಕಾರಕ್ಕೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ.